ನಮಸ್ಕಾರ. ಮುಖ್ಯಾಂಶಗಳು. ನಿಮ್ಹಾನ್ಸ್ 25ನೇ ಘಟಿಕೋತ್ಸವ. ಯುವ ವೈದ್ಯರಲ್ಲಿ ಬದ್ಧತೆ, ಸಮರ್ಪಣಾ ಮನೋಭಾವ ಅಗತ್ಯ. ಸಚಿವ ಮನ್ಸುಖ್ ಮಾಂಡವೀಯ. ಆರೋಗ್ಯ ಕರ್ನಾಟಕ ಗುರಿ ಸಾಧನೆ ಸಂಕಲ್ಪ. ಕೊರೋನಾ ಲಸಿಕೆ ವಿತರಣೆ ವ್ಯವಸ್ಥೆ ಸಮರ್ಪಕ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ದೇಶದಲ್ಲಿ ಅಗತ್ಯ ಕಲ್ಲಿದ್ದಲು ಸಂಗ್ರಹ ಲಭ್ಯ. ವಿದ್ಯುತ್ ಪೂರೈಕೆ ವ್ಯತ್ಯಯವಾಗದಂತೆ ನಿಗಾ. ಸಚಿವ ಪ್ರಹ್ಲಾದ್ ಜೋಶಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ. ಅರಮನೆ ವಿದ್ಯುತ್ ದೀಪಾಲಂಕಾರ ಆಕರ್ಷಣೀಯ. ವಾರ್ತೆಗಳ ವಿವರ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ 25ನೇ ಘಟಿಕೋತ್ಸವ ಬೆಂಗಳೂರಿನಲ್ಲಿ ಇಂದು ನಡೆಯಿತು. ಈ ಸಂದರ್ಭದಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಸಚಿವ ಡಾ ಕೆ ಸುಧಾಕರ್, ಸಂಸದರಾದ ಪಿಸಿ ಮೋಹನ್, ತೇಜಸ್ವಿ ಸೂರ್ಯ, ನಿಮ್ಹಾನ್ಸ್ನ ನಿರ್ದೇಶಕರಾದ ಪ್ರತಿಮಾ ಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ವಿದ್ಯಾರ್ಥಿಗಳಿಗೆ ಹಾಗೂ ಡಾಕ್ಟರೇಟ್ ಪದವೀಧರರಿಗೆ ಸಚಿವ ಮನ್ಸುಖ್ ಮಾಂಡವೀಯ ಪದವಿ ಪ್ರಮಾಣ ಬೋಧಿಸಿದರು. Admitted to the degrees for which you have been qualified. You will in your daily life and conversation to the utmost of your opportunity and ability. You will use your power of the promotion of learning in the field, and to that you will work on all occasions, maintain its purity and reputation. दोस्तों, आज निम्हांस में 25th कॉन्वोकेशन में ಬಳಿಕ ಮನ್ಸುಖ್ ಮಾಂಡವೀಯ, ಯುವ ವೈದ್ಯರು ಬದ್ಧತೆ ಹಾಗೂ ಸಮರ್ಪಣಾ ಮನೋಭಾವದಿಂದ ಕಾರ್ಯನಿರ್ವಹಿಸುವುದು ಅಗತ್ಯ. ಬಡವರ ಸೇವೆಯಲ್ಲಿ ಸಾರ್ಥಕತೆಯನ್ನು ಕಾಣುವ ಪರಮೋಚ್ಚ ಸಂಕಲ್ಪವನ್ನು ಎಲ್ಲರೂ ಮಾಡಬೇಕಿದೆ. ಭಾರತದಲ್ಲಿ ಇಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸುಧಾರಣೆಗಳು ನಡೆಯುತ್ತಿದ್ದು, ವಿಶ್ವಮಟ್ಟದ ಆರೋಗ್ಯ ಸೇವೆ ದೊರೆಯುವಂತಾಗಿದೆ ಎಂದರು. ನವಭಾರತ ನಿರ್ಮಾಣದಲ್ಲಿ ತಜ್ಞ ವೈದ್ಯರ ಪಾತ್ರ ಮಹತ್ವದ್ದು. ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುವುದು ಸರ್ಕಾರದ ಆದ್ಯತೆಯಾಗಿದ್ದು, ವೈದ್ಯಕೀಯ ಕ್ಷೇತ್ರದಲ್ಲಿ ಕೌಶಲ್ಯ, ತಂತ್ರಜ್ಞಾನ ಸೇರಿ ಬಹು ಆಯಾಮದ ಗುಣಮಟ್ಟ ವೃದ್ಧಿಗೆ ಒತ್ತು ನೀಡಲಾಗಿದೆ. ಪ್ರಗತಿ ಮತ್ತು ಸುಧಾರಣೆ ಬಹುಮುಖ್ಯವಾಗಿದ್ದು, ಕರ್ತವ್ಯ ಪ್ರಜ್ಞೆಯ ಮೂಲಕ ಸಮಾಜದ ಎಲ್ಲ ವಲಯಗಳಿಗೆ ನೆರವಾಗುವ ವಿಶಾಲ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕು ಎಂದರು. ತಳಹಂತದಿಂದಲೇ ಆರೋಗ್ಯ ವಲಯವನ್ನು ಸದೃಢಗೊಳಿಸುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದರು. छुटकारा मिलेगा और एक नए सेक्टर में जाएंगे, नई दिशा में जाएंगे, हमारी करियर बनाएंगे, हम जॉब करेंगे, हम प्राइवेट प्रैक्टिस करेंगे, हम निम्हांस में जाएंगे, हम और अदर्स इंस्टीट्यूट में जाके काम करेंगे, कोई रिसर्च इंस्टीट्यूट में जाके काम करेंगे. कई कई सपने आप लोगों ने देखे होंगे और देखते होंगे. भारत आत्मनिर्भर भारत हो, कैसा नया भारत हो जिसमें हर कोई नागरिक स्वाभिमान से जीता हो. बेस्ट प्रैक्टिस, दुनिया में जो प्रैक्टिस है सभी प्रैक्टिस इंडिया में भी होती हो. इंडिया भी मैन्युफैक्चरर्स का हब हो. इंडिया भी हेल्थ सेक्टर में, हेल्थ इंफ्रास्ट्रक्चर और हेल्थ क्वालिटी में नंबर 1 हो. इंडिया एक ऐसा कंट्री हो जिस कंट्री में कहावत थी कि हिंदुस्तान में दूध घी की नदियां, मिल्क और घी की नदियां बहती थी. उसका मतलब देश समृद्ध था. ऐसा फिर से देश समृद्ध बनाना है, ये मोदी जी की सोच है. और इस सोच का नया भारत के निर्माण में आप लोगों की बहुत बड़ी भूमिका होनी है. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿರುವ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟರಾಲಜಿ ವಿಜ್ಞಾನ ಮತ್ತು ಅಂಗಾಂಗ ಕಸಿ ವಿಭಾಗವನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವೀಯ ಉದ್ಘಾಟಿಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸಂಸದ ಪಿಸಿ ಮೋಹನ್, ಸಂಸ್ಥೆಯ ನಿರ್ದೇಶಕ ಡಾ ನಾಗೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಜ್ಯೋತಿಯನ್ನ ಬೆಳಗಿಸುವುದರ ಮುಖೇನ बीमारी कभी किसी को पूछ के नहीं आती. ಬಳಿಕ ಮನ್ಸುಖ್ ಮಾಂಡವೀಯ, ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಯಕೃತ್ ಸೇರಿದಂತೆ ವಿವಿಧ ಅಂಗಾಂಗಗಳ ಕಸಿಯನ್ನು ಉಚಿತವಾಗಿ ಮಾಡುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ. ಚಿಕಿತ್ಸೆ ಎಂದರೆ ಕೇವಲ ದೈಹಿಕ ಸಮಸ್ಯೆಗಳಿಗೆ ಮಾತ್ರವಲ್ಲ, ಸಮಗ್ರ ಚಿಕಿತ್ಸೆ ಇಂದಿನ ಅಗತ್ಯವಾಗಿದೆ. ನಾಗರಿಕರು ಆರೋಗ್ಯವಂತರಾಗಿದ್ದರೆ ಮಾತ್ರ ದೇಶ ಪ್ರಗತಿಪಥದತ್ತ ಸಾಗಲು ಸಾಧ್ಯ.
ಕರ್ನಾಟಕ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಆರೋಗ್ಯ ಮೂಲಸೌಕರ್ಯ ವೃದ್ಧಿಗೊಳಿಸುವ ಪರಿಕಲ್ಪನೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. विदेश में भी जाना होगा तो जाएंगे, ट्रांसप्लांट करवा लेंगे. गरीब लोगों के लिए फैसिलिटी शुरू की है. SC, ST, BPL, बिलो पॉवर्टी लाइन के नीचे जो लोग जीवन निर्वाह कर रहे हैं उसको फ्री, इतनी बड़ी सर्जरी फ्री की जाती है. ये बहुत बड़ी बात है. स्टेट के लिए हेल्थ विजन बनाना, लॉन्ग टर्म को ध्यान में रखते वर्तमान समय को में जो हेल्थ इंफ्रास्ट्रक्चर है उसका अपग्रेडेशन करके जिस विजन से कर्नाटक गवर्नमेंट हेल्थ सेक्टर में आगे बढ़ रही है. ಸೂಕ್ತ ಸ್ಪಂದನೆ ದೊರೆತಿದ್ದು ಪ್ರತಿ ತಿಂಗಳು 1,50,00,000 ಡೋಸ್ ಲಸಿಕೆಯನ್ನು ಮಂಜೂರು ಮಾಡಿದ್ದಾರೆ. ರಾಜ್ಯವನ್ನು ಆರೋಗ್ಯ ಕರ್ನಾಟಕವನ್ನಾಗಿ ಮಾಡಲು ಸಂಕಲ್ಪ ತೊಟ್ಟಿದ್ದು ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಮುಂದುವರೆದಿವೆ. ಆಹಾರ, ನೀರು, ಜೀವನ ಶೈಲಿಯಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಸೃಷ್ಟಿಯಾಗುತ್ತಿದ್ದು ಎಲ್ಲದಕ್ಕೂ ಈ ಸಂಸ್ಥೆ ಪರಿಹಾರ ಒದಗಿಸಲಿದೆ ಎಂದರು. And he is committed to his portfolio, to his job, to his department. More than anything else, he is committed to the poor of this country. ಒಂದು ಜನರ ಆರೋಗ್ಯವನ್ನು ರಕ್ಷಣೆ ಮಾಡುವಂಥದ್ದು, ಇನ್ನೊಂದು ಜನರಿಗೆ ಆರೋಗ್ಯಕ್ಕೆ ಉತ್ತಮ ಬೆಳೆ ಬೆಳೆದು ಇಡೀ ದೇಶಕ್ಕೆ ಅನ್ನ ಹಾಕುವಂಥ ರೈತರಿಗೆ ಅವರು ವಿಟಮಿನ್ ಕೊಡುವಂಥದ್ದು, ಅಂದರೆ ಬೀಜ ಗೊಬ್ಬರಗಳನ್ನು ಕೊಡುವಂಥ ಗುರುತಿರುವಾದಂಥ ಜವಾಬ್ದಾರಿಯನ್ನು ಅವರು ಕೊಟ್ಟಿದ್ದಾರೆ. ಬಳಿಕ ಸಚಿವ ಮನ್ಸುಖ್ ಮಾಂಡವೀಯ ಎಸ್ಡಿಎಸ್ ಟಿಆರ್ಸಿ ಮತ್ತು ರಾಜೀವ್ ಗಾಂಧಿ ಎದೆರೋಗ ಆಸ್ಪತ್ರೆಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ನಿರ್ಮಿಸಿರುವ ಮಾಡ್ಯುಲರ್ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಲವಾರು ಸಂಸ್ಥೆಗಳು ಆಸ್ಪತ್ರೆ ನಿರ್ಮಿಸಲು ಸಿಎಸ್ಆರ್ ಅನುದಾನ ಒದಗಿಸಿದ್ದು ಉಪಕಾರ ಸ್ಮರಣೆ ಉದ್ದೇಶದಿಂದ ಕೊಡುಗೆ ನೀಡಿದ್ದು ಇಂತಹ ಆಸ್ಪತ್ರೆಗಳು ಮತ್ತಷ್ಟು ನಿರ್ಮಾಣವಾಗಬೇಕು. ಸರ್ಕಾರ ಇದಕ್ಕಾಗಿ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದರು. ಸಮಾಜಕ್ಕೆ ಉಪಕಾರ ಸ್ಮರಣೆಯನ್ನು ಮಾಡಿದ್ದಾರೆ. ಸಮಾಜ ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆ, ನಾವು ಒಂದು ಸಣ್ಣ ಪ್ರಮಾಣದ ಸಮಾಜಕ್ಕೆ ವಾಪಸ್ ಕೊಡುವ ಮುಖಾಂತರ ನಮ್ಮ ಸಣ್ಣ ಉಪಕಾರ ಸ್ಮರಣೆ ಅಂತ ಅವರು ಮಾಡಿದ್ದಾರೆ. ಇಂಥ ಉಪಕಾರ ಸ್ಮರಣೆ ಮಾಡಿರುವಂಥ ಕಂಪ್ನಿಗಳಿಗೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ, ನಮ್ಮ ರಾಜೀವ್ ಗಾಂಧಿ ಹೃದಯ ರೋಗ ತಜ್ಞರ ಒಂದು ಸಂಸ್ಥೆ, ನಾವು ಅವ್ರಿಗೆ ಉಪಕಾರ ಸ್ಮರಣೆಯನ್ನು ಮಾಡ್ತೀವಿ. ಬರುವಂಥ ದಿನಗಳಲ್ಲಿ ಈ ಥರ ಮಾಡಲ್ ಹಾಸ್ಪಿಟಲ್ ಬೇರೆ ಕಡೆ ಆಗಿದೆ, ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಥರದ ಮಾಡಲ್ ಹಾಸ್ಪಿಟಲನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ನಮಗಿರುವಂಥ ಒಂದೇ ಒಂದು ಸವಾಲು, ಅಲ್ಲಿರುವಂಥ ಡಾಕ್ಟರ್ಗಳು, ಪ್ಯಾರಾಮೆಡಿಕಲ್ ಸ್ಟಾಫು, ನರ್ಸಿಂಗ್ ಸ್ಟಾಫು, ಇದರ ಅವಶ್ಯಕತೆ ಇದೆ. ಇದರ ಸಿದ್ಧತೆಯನ್ನು ಮಾಡಿಕೊಂಡು ನಾವು ಮಾಡಲ್ ಹಾಸ್ಪಿಟಲನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿ ಒಳ್ಳೆ ಕೆಲಸ ಆಗಿದೆ. ರಾಜ್ಯದಲ್ಲಿ ಕೋವಿಡ್ ಲಸಿಕೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೆಯುತ್ತಿದ್ದು 83% ಮೊದಲ ಡೋಸ್ ಲಸಿಕೆ ಹಾಕಲಾಗಿದ್ದು ಇದೊಂದು ಉತ್ತಮ ಬೆಳವಣಿಗೆಯಾಗಿದೆ. ಮೊದಲ ಡೋಸ್ ಲಸಿಕೆ ಪಡೆದರೆ ಐಸಿಎಂಆರ್ ವರದಿಯಂತೆ 96% ಪ್ರಮಾಣದಲ್ಲಿ ಕೋವಿಡ್ ಸೋಂಕಿನಿಂದ ಸುರಕ್ಷತೆ ಪಡೆಯಲು ಸಾಧ್ಯ ಎಂದರು. वॉकिंग करके वापस आ रहा था, कई लोगों से मेरी बातचीत हो रही थी जो निम्हांस में ट्रीटमेंट के लिए आ रहे थे. मैं खड़ा रहा, उससे बात की. मैंने कहा कि आपको टीका लगा है? तो मुझे बताया, दूर से आ रहे थे, पेशेंट थे और उसके साथ में एक उसका सपोर्टर थे, उसको सहयोगी था. मुझे कहा कि हमारे मुख्यमंत्री जी ने ड्राइव चला के हमारे घर पर टीका लगाने. ದೇಶದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಮತ್ತು ಪೂರೈಕೆ ಸ್ಥಿತಿ ಕುರಿತು ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿ ಇಂದು ಪರಿಶೀಲನಾ ಸಭೆ ನಡೆಯಿತು.
ವಿದ್ಯುತ್ ಸ್ಥಾವರಗಳ ಬೇಡಿಕೆ ಪೂರೈಸುವಷ್ಟು ಅಗತ್ಯ ಕಲ್ಲಿದ್ದಲು ಲಭ್ಯವಿದ್ದು ವಿದ್ಯುತ್ ಅಭಾವ ಇಲ್ಲ. ಭಾರತೀಯ ಕಲ್ಲಿದ್ದಲು ಸಂಸ್ಥೆ ಸಿಐಎಲ್ ಬಳಿ 43 ದಶಲಕ್ಷ ಟನ್ ಕಲ್ಲಿದ್ದಲು ಸಂಗ್ರಹವಿದ್ದು, ಇದು ಸುಮಾರು 24 ದಿನಗಳ ಕಲ್ಲಿದ್ದಲು ಬೇಡಿಕೆ ಈಡೇರಿಸಬಲ್ಲದು. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಿಗೆ ಅಗತ್ಯವಿರುವಷ್ಟು ಕಲ್ಲಿದ್ದಲನ್ನು ಪ್ರತಿದಿನ ಸರಬರಾಜು ಮಾಡಲಾಗುತ್ತಿದೆ. ಮಳೆಗಾಲದ ನಂತರ ಕಲ್ಲಿದ್ದಲು ಸರಬರಾಜು ಹೆಚ್ಚಲಿದೆ ಎಂದು ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲಾರ್ಧದಲ್ಲಿ ಸಾರ್ವಜನಿಕ ವಲಯದ ಸಿಐಎಲ್ ಗರಿಷ್ಠ ಪ್ರಮಾಣದ ಕಲ್ಲಿದ್ದಲು ಉತ್ಪಾದನೆ ಮತ್ತು ಪೂರೈಕೆ ಮಾಡಿದೆ. ಈ ಅವಧಿಯಲ್ಲಿ 263 ಮೆಟ್ರಿಕ್ ಟನ್ ಕಲ್ಲಿದ್ದಲು ಉತ್ಪಾದನೆಯಾಗಿದ್ದು, ಇದು ಕಳೆದ ವರ್ಷಕ್ಕಿಂತ ಶೇಕಡಾ 6.3ರಷ್ಟು ಅಧಿಕವಾಗಿದೆ. ಸುಮಾರು 323 ಮೆಟ್ರಿಕ್ ಟನ್ ಸರಬರಾಜು ಮಾಡಲಾಗಿದ್ದು, ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 9ರಷ್ಟು ಅಧಿಕವಾಗಿದೆ ಎಂದು ಹೇಳಿದ್ದಾರೆ. ಈ ಮಧ್ಯೆ ಕಲ್ಲಿದ್ದಲು ಸಚಿವಾಲಯ ಪ್ರಕಟಣೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆಯಾಗಲಿದೆ ಎಂದು ಆತಂಕ ಪಡಬೇಕಾಗಿಲ್ಲ. ವಿದ್ಯುತ್ ಸ್ಥಾವರಗಳ ಬಳಿ 4 ದಿನಗಳಷ್ಟು ಕಲ್ಲಿದ್ದಲು ಲಭ್ಯವಿದೆ. ಕಲ್ಲಿದ್ದಲು ಕಂಪನಿಗಳಿಂದ ಹೆಚ್ಚಿನ ಪೂರೈಕೆ ಹಿನ್ನೆಲೆಯಲ್ಲಿ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಉತ್ಪಾದನೆ ಕಳೆದ ಸೆಪ್ಟೆಂಬರ್ವರೆಗೆ ಶೇಕಡಾ 24ರಷ್ಟು ವೃದ್ಧಿಸಿದೆ. ವಿದ್ಯುತ್ ಸ್ಥಾವರಗಳಿಗೆ ದೈನಂದಿನ ಸರಾಸರಿ 18,50,000 ಟನ್ ಕಲ್ಲಿದ್ದಲು ಅಗತ್ಯವಿದ್ದು, ಈ ಸ್ಥಾವರಗಳಿಗೆ ಪ್ರತಿದಿನ 17,50,000 ಟನ್ ಪೂರೈಕೆಯಾಗುತ್ತದೆ. ಮುಂಗಾರು ಮಳೆಯ ಹಿನ್ನೆಲೆಯಲ್ಲಿ ಪೂರೈಕೆಯಲ್ಲಿ ಸ್ವಲ್ಪ ಅಡಚಣೆಯಾಗಿದೆ. ದೈನಂದಿನ ಆಧಾರದ ಮೇಲೆ ಕಲ್ಲಿದ್ದಲು ಕಂಪನಿಗಳು ಪ್ರತಿದಿನ ಪೂರೈಕೆ ಮಾಡುತ್ತಿವೆ. ಆದ್ದರಿಂದ ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಕೊರತೆ ಬಗ್ಗೆ ಆತಂಕ ಪಡಬೇಕಿಲ್ಲ ಎಂದು ಸಚಿವಾಲಯ ಹೇಳಿದೆ. ಕಲ್ಲಿದ್ದಲು ಗಣಿ ಪ್ರದೇಶಗಳಲ್ಲಿ ಭಾರೀ ಮಳೆಯ ಹೊರತಾಗಿಯೂ 255 ಮೆಟ್ರಿಕ್ ಟನ್ ಕಲ್ಲಿದ್ದಲು ವಿದ್ಯುತ್ ಸ್ಥಾವರಗಳಿಗೆ ಪೂರೈಕೆಯಾಗಿದೆ. ಸಿಐಎಲ್ ಪ್ರತಿದಿನ ವಿದ್ಯುತ್ ಸ್ಥಾವರಗಳಿಗೆ 14 ಲಕ್ಷ ಟನ್ ಕಲ್ಲಿದ್ದಲು ಪೂರೈಸುತ್ತಿದೆ. ಪ್ರಸಕ್ತ ವರ್ಷ ದಾಖಲೆಯ ಕಲ್ಲಿದ್ದಲು ಪೂರೈಕೆಯಾಗುವ ನಿರೀಕ್ಷೆಯಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ವಿದ್ಯುತ್ ಸ್ಥಾವರಗಳಿಗೆ ಅಗತ್ಯ ಪ್ರಮಾಣದ ಅನಿಲ ಪೂರೈಕೆ ಮುಂದುವರಿಸುವಂತೆ ಭಾರತೀಯ ಅನಿಲ ಪ್ರಾಧಿಕಾರ ಜಿಎಐಎಲ್ಗೆ ಸೂಚಿಸಿರುವುದಾಗಿ ಕೇಂದ್ರ ಇಂಧನ ಸಚಿವ ಆರ್ಕೆ ಸಿಂಗ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಇಂದು ಅಲ್ಲಿನ ವಿದ್ಯುತ್ ಪೂರೈಕೆ ಕಂಪನಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅನಿಲ ಸ್ಥಾವರಗಳಿಗೆ ಅಗತ್ಯ ಅನಿಲ ಪೂರೈಸುವುದಾಗಿ ಜಿಎಐಎಲ್ ಸಿಎಂಡಿ ಭರವಸೆ ನೀಡಿದ್ದಾರೆ. ಅನಿಲ ಪೂರೈಕೆಯಲ್ಲಿ ಸದ್ಯ ಯಾವುದೇ ಕೊರತೆ ಇಲ್ಲ ಮತ್ತು ಯಾವುದೇ ಬಿಕ್ಕಟ್ಟಿಲ್ಲ. ಈ ಗೊಂದಲವನ್ನು ಅನಗತ್ಯವಾಗಿ ಸೃಷ್ಟಿಸಲಾಗಿದೆ. ಗೊಂದಲ ಕಾರಣವಾಗುವ ಆಧಾರರಹಿತ ಎಸ್ಎಂಎಸ್ ಅನ್ನು ಗ್ರಾಹಕರಿಗೆ ಕಳುಹಿಸಿದರೆ ಕ್ರಮ ತೆಗೆದುಕೊಳ್ಳುವುದಾಗಿ ಟಾಟಾ ಪವರ್ ಸಿಇಒಗೆ ಎಚ್ಚರಿಕೆ ನೀಡಿದ್ದೇನೆ. ಸಂದೇಶಗಳನ್ನು ಕಳುಹಿಸಿರುವ ಜಿಎಐಎಲ್ ಮತ್ತು ಟಾಟಾ ಪವರ್ ಕಂಪನಿಗಳದ್ದು ಬೇಜವಾಬ್ದಾರಿ ಕ್ರಮವಾಗಿದೆ. ಇಂತಹ ಘಟನೆಗಳ ಮತ್ತೊಮ್ಮೆ ಮರುಕಳಿಸಬಾರದು ಎಂದು ಹೇಳಿದ್ದಾರೆ. ದೇಶದಲ್ಲಿ ವಿದ್ಯುತ್ ಕೊರತೆ ಇಲ್ಲ. ವಿದ್ಯುತ್ ಸ್ಥಾವರಗಳಲ್ಲಿ ಸರಾಸರಿ ಕಲ್ಲಿದ್ದಲು ಸಂಗ್ರಹ ಇದೆ. ಈ ಕುರಿತಂತೆ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವರೊಂದಿಗೆ ಸಂಪರ್ಕದಲ್ಲಿದ್ದೇನೆ. ವಿದ್ಯುತ್ ಸ್ಥಾವರಗಳಲ್ಲಿ ಕಲ್ಲಿದ್ದಲು ಕೊರತೆಯಾಗಿದೆ ಎಂದು ಕಾಂಗ್ರೆಸ್ ಪಕ್ಷ ಸುದ್ದಿ ಹಬ್ಬಿಸುತ್ತಿದೆ. ಸರಿಯಾದ ಮಾಹಿತಿ ಪಡೆಯದೆ ಅನಗತ್ಯವಾಗಿ ಇಂತಹ ಸುದ್ದಿಗಳನ್ನು ಹಬ್ಬಿಸಲಾಗುತ್ತಿದೆ ಎಂದರು. ದೆಹಲಿಗೆ ಅಗತ್ಯ ಪ್ರಮಾಣದ ವಿದ್ಯುತ್ ಪೂರೈಸಲಾಗುತ್ತಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ವಿದ್ಯುತ್ ಕೊರತೆ ಇಲ್ಲ. ಭವನ ಅನಿಲ ಸ್ಥಾವರಕ್ಕೆ 2 ದಿನಗಳ ನಂತರ ಅನಿಲ ಪೂರೈಕೆ ನಿಲ್ಲಿಸುವುದಾಗಿ ಜಿಎಐಎಲ್ ಹೇಳಿದ ನಂತರ ಗೊಂದಲ ಉಂಟಾಗಿತ್ತು. ಸ್ಥಾವರಕ್ಕೆ ಅಗತ್ಯ ಅನಿಲ ಪೂರೈಕೆ ಮುಂದುವರಿಸುವಂತೆ ಇಂದಿನ ಸಭೆಯಲ್ಲಿ ಭಾಗವಹಿಸಿದ್ದ ಜಿಎಐಎಲ್ ಸಿಎಂಡಿಗೆ ಸೂಚಿಸಿದ್ದೇನೆ ಎಂದರು. एक मैसेज भेज दिया दिल्ली के डिस्कॉम्स को कि बवाना के जो गैस स्टेशन है उसको वो गैस देने की कार्रवाई बंद करेगा 1 या 2 दिन बाद. वो मैसेज इसलिए भेजा क्योंकि उसका कॉन्ट्रैक्ट समाप्त हो रहा. गेल के भी एमडी आए हुए थे, सीएमडी आए हुए थे, उनको हमने बुलाया था. उनको हमने कहा कि कॉन्ट्रैक्ट बंद हो या नहीं हो, ये प्रक्रिया है. गैस का स्टेशन है तो गैस का स्टेशन तो चलेगा. तो जितना गैस के स्टेशन को गैस की जरूरत है. ಭಾರತೀಯ ಬಾಹ್ಯಾಕಾಶ ಒಕ್ಕೂಟ ಇಸ್ಪಾ ಅನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಉದ್ಘಾಟಿಸಲಿದ್ದಾರೆ. ಈ ಮಹತ್ವದ ಸಂದರ್ಭದಲ್ಲಿ ಅವರು ಬಾಹ್ಯಾಕಾಶ ಸಂಶೋಧನೆಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಒಕ್ಕೂಟ ಇಸ್ಪಾ ಬಾಹ್ಯಾಕಾಶ ಮತ್ತು ಉಪಗ್ರಹ ಸಂಸ್ಥೆಗಳನ್ನು ಹೊಂದಿದ್ದು ಭಾರತೀಯ ಬಾಹ್ಯಾಕಾಶ ಉದ್ಯಮದ ದನಿಯಾಗಲಿದೆ. ಈ ಸಂಸ್ಥೆ ಸರ್ಕಾರದ ಅಂಗಸಂಸ್ಥೆಗಳನ್ನು ಒಳಗೊಂಡಂತೆ ಬಾಹ್ಯಾಕಾಶ ಸಂಬಂಧಿತ ಎಲ್ಲ ಉದ್ದಿಮೆ, ದೇಶೀಯ ಖಾಸಗಿ ಉತ್ಪಾದನಾ ಸಂಸ್ಥೆಗಳನ್ನು ಒಂದು ವೇದಿಕೆಯಡಿ ತರುತ್ತಿದೆ. ಪ್ರಧಾನಿ ಅವರ ಆತ್ಮನಿರ್ಭರ್ ಭಾರತ ದೂರದೃಷ್ಟಿಯಂತೆ ಇಸ್ಪಾ ವೇದಿಕೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ದೇಶವನ್ನು ಸ್ವಾವಲಂಬಿ ಮತ್ತು ತಾಂತ್ರಿಕತೆಯ ಸುಧಾರಣೆಗೆ ಅವಕಾಶ ನೀಡಲಿದೆ. ಲಾರ್ಸನ್ ಆ್ಯಂಡ್ ಟರ್ಬೋ, ನೆಲ್ಕೋ, ಒನ್ವೆಬ್,
ಭಾರತಿ ಏರ್ಟೆಲ್, ಮ್ಯಾಪ್ ಮೈ ಇಂಡಿಯಾ, ವಲ್ಚಂದ್ ನಗರ್ ಇಂಡಸ್ಟ್ರೀಸ್ ಮತ್ತು ಅನಂತ್ ಟೆಕ್ನಾಲಜೀಸ್ ಲಿಮಿಟೆಡ್ ಇಸ್ಪಾದ ಸ್ಥಾಪಿತ ಸದಸ್ಯ ಕಂಪನಿಗಳಾಗಿವೆ. ಮೈಸೂರು ದಸರಾ ಉತ್ಸವವನ್ನು ಸರಳ ಹಾಗೂ ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತಿದ್ದು, ಕಳೆದ 3 ದಿನಗಳಿಂದ ಹಲವು ಪೂಜಾ ಕೈಂಕರ್ಯಗಳು ನೆರವೇರುತ್ತಿವೆ. ಹಬ್ಬದ ಅಂಗವಾಗಿ ನಗರದ ಸುತ್ತಮುತ್ತ ಸುಮಾರು 105 ಕಿಲೋಮೀಟರ್ ವರೆಗೆ ದೀಪಾಲಂಕಾರ ಮಾಡಲಾಗಿದ್ದು, ನೋಡುಗರ ಕಣ್ಮನ ಸೆಳೆಯುತ್ತಿದೆ. ನಗರದ ಪ್ರಮುಖ ವೃತ್ತಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು, ಮೈಸೂರು ಅರಸರು, ವಚನಕಾರರು ಸೇರಿ ಸಾಧಕರ ಚಿತ್ರಗಳನ್ನು ವಿದ್ಯುತ್ ದೀಪಗಳಿಂದ ಕಂಗೊಳಿಸಲಾಗಿದೆ. ಈ ಬಾರಿಯ ವಿಶೇಷವೆಂದರೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆ ರಾಷ್ಟ್ರಧ್ವಜದ ಚಿತ್ರ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ ಅವರ ಚಿತ್ರಗಳು ಬಣ್ಣ ಬಣ್ಣದ ದೀಪಗಳಿಂದ ಮಿನುಗುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ. ಈ ಸಾರಿನೂ ಅಷ್ಟೇ ದಸರಾ ಇಲ್ಲ ಅಂತ ನ್ಯೂಸ್ನೊಂದಿಗೆ ಪ್ರವಾಸಿಗರಾದ ನಾಗವೇಣಿ ಚಿಕ್ಕಂದಿನಿಂದಲೂ ದೀಪಾಲಂಕಾರ ವೀಕ್ಷಿಸುತ್ತಿದ್ದು, ಮುಂದಿನ ವರ್ಷ ದಸರಾ ಅದ್ದೂರಿಯಾಗಿ ಆಚರಿಸುವಂತಾಗಬೇಕು ಎಂದು ಆಶಿಸಿದರು. ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಲೈಟಿಂಗ್ಸ್. ಮತ್ತೆ ಚಾಮುಂಡಿ ತಾಯಿ ದರ್ಶನ ಎಲ್ಲ ಚೆನ್ನಾಗಿದೆ. ಈ ಸಾರಿ ಸರಳ ಆಗಿದೆ. ಮುಂದಿನ ವರ್ಷಕ್ಕೆ ಈ ಕೊರೋನಾ ಎಲ್ಲ ಹೋಗಿ ಮೊದಲು ಮಾಮೂಲಿ ಆಯ್ತಿತ್ತಲ್ಲ ಅದೇ ತರ ಅದಕ್ಕಿಂತ ವಿಜೃಂಭಣೆಯಿಂದ ಚೆನ್ನಾಗಾಗ್ಲಿ ಅಂತ ತಾಯಿ ಚಾಮುಂಡೇಶ್ವರಿನ ಕೇಳ್ಕೊತೀವಿ. ಈ ಸಲ ಮೈಸೂರಿನಲ್ಲಿ ಸರಳ ದಸರಾ ಆದ್ರೂ ದೀಪಾಲಂಕಾರಗಳು ಸುಂದರವಾಗಿ ಮೂಡಿಬಂದಿವೆ ಎಂದು ತಿಳಿಸಿದರು. ತುಂಬಾ ಚೆನ್ನಾಗಿ ದೀಪಾಲಂಕಾರಗಳನ್ನೆಲ್ಲ ಮಾಡಿದ್ದಾರೆ. ಜಾವ್ಲಿನ್ ಥ್ರೋನಲ್ಲಿ ಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ಬಂತಲ್ಲ ನೀರಜ್ ಅವ್ರದ್ದು ಮಾಡಿದ್ದಾರೆ. ಸಿದ್ಧಗಂಗೆಯ ಸ್ವಾಮಿಗಳದ್ದು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮೈಸೂರು ಒಡೆಯರ್ ಅವ್ರದ್ದು ಖಂಡಿತ ಎಲ್ಲರೂ ಬಂದು ನೋಡಲೇಬೇಕು ಈ ದಸರಾನ. ಸರಳ ದಸರಾ ಆದ್ರೂ ಮೈಸೂರಲ್ಲಿ ದಸರಾ ತುಂಬ ಕಳೆಗಟ್ಟಿದೆ. ದೀಪಾಲಂಕಾರ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆದರೆ ನಾರ್ಮಲ್ ಫಂಕ್ಷನ್ಸ್ ಅಭಿಷೇಕ್, ಈ ಬಾರಿ ಆಹಾರ ಮೇಳ ಆಯೋಜಿಸದೇ ಇರುವುದು ಕೊಂಚ ಬೇಸರ ಮೂಡಿಸಿದೆ. ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಪೊಲೀಸ್ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಕೋವಿಡ್ ಟೈಮಲ್ಲಿ ಈ ಥರ ಎಲ್ಲ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿ ಹಂಗೆ ಎಂಜಾಯ್ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ಜನ ಬಂದು ಹಂಗೆ ಸೇಫ್ಟಿ ಮೆಜರ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ಎಂಜಾಯ್ ಮಾಡಬೇಕು. ಎಲ್ರಿಗೂ ಒಳ್ಳೇದದು. ಕೋವಿಡ್ ರೂಲ್ಸ್ನ ಫಾಲೋ ಮಾಡಬೇಕು. ನವರಾತ್ರಿಯ ಮೊದಲ ಭಾನುವಾರದ ವಿಶೇಷವಾಗಿ ಅರಮನೆ ಆವರಣದ 2 ವೇದಿಕೆಗಳಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಮುಂಜಾನೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ 15ಕ್ಕೂ ಹೆಚ್ಚು ಕಲಾ ತಂಡಗಳಿಂದ ವಿವಿಧ ಕಲಾ ಪ್ರದರ್ಶನಗಳು ನಡೆಯುತ್ತಿವೆ. ಸಾರ್ವಜನಿಕರು ವರ್ಚುವಲ್ ಮೂಲಕ ಕಾರ್ಯಕ್ರಮ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ವಿಶಿಷ್ಟ ಪ್ರಕಾರದ ಆಟಿಕೆಗಳು, ಗೊಂಬೆಗಳ ತಯಾರಿಕೆಗೆ ಹೆಸರಾಗಿರುವ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ಈ ವಿಶೇಷ ಕಲೆಯ ಮೂಲಕ ಗಮನ ಸೆಳೆದಿದೆ. ಇತ್ತೀಚಿನ ದಿನಗಳಲ್ಲಿ ಮೇಕ್ ಇನ್ ಇಂಡಿಯಾ ಪರಿಕಲ್ಪನೆಯ ಅಡಿ ಕೇಂದ್ರ ಸರ್ಕಾರದಿಂದಲೂ ಈ ಉದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ದೊರೆತಿದೆ. ಇದೀಗ ದಸರಾ ಸಂದರ್ಭವಾಗಿದ್ದು ಗೊಂಬೆಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿದ್ದು ಉದ್ಯಮಿದಾರರಿಗೆ ಲಾಭದಾಯಕ. ಸೊ ಚನ್ನಪಟ್ಟಣದಲ್ಲಿ ಈ ಕುರಿತು ಸಂಪೂರ್ಣವಾಗಿ ಪರಿಸರ ಸ್ನೇಹಿಯಾಗಿರುವ ಚನ್ನಪಟ್ಟಣದ ಗೊಂಬೆಗಳು ಮಕ್ಕಳನ್ನು ಹೆಚ್ಚು ಆಕರ್ಷಿಸುತ್ತಿವೆ ಎಂದರು. ಸೊ ಅದು ಏನಾಗುತ್ತೆ ಅಂದರೆ ಮಣ್ಣಿಗೆ ತೊಂದರೆನೇ ಆಗೋದು. ಸೊ ಮರಗಳೆಲ್ಲ ಆ ಥರ ಅಲ್ಲ. ಸೊ ಇದನ್ನು ಉಳಿಸ್ಬೇಕು, ಬೆಳೆಸಬೇಕು, ನೆಕ್ಸ್ಟ್ ಜನರೇಷನ್ಗೆ ಯೂಸ್ ಆಗುತ್ತೆ. ಸ್ಪೆಷಲಿ ಫ್ರಮ್ ದಿಸ್ ಚನ್ನಪಟ್ಟಣ ಸಿಟಿ ಅಂಡ್ ಮೇಕ್ ಇಟ್ ಎಕ್ಸ್ಪೋರ್ಟ್. ಗ್ರಾಹಕಿ ತಿಲಕ ಗೊಂಬೆಗಳ ಖರೀದಿಗೆಂದು ಚನ್ನಪಟ್ಟಣಕ್ಕೆ ಭೇಟಿ ನೀಡಿದ್ದು ರಾಸಾಯನಿಕಗಳ ಬಳಕೆಯಿಲ್ಲದೆ ತಯಾರಿಸಲಾದ ಗೊಂಬೆಗಳು ಆಕರ್ಷಣೀಯವಾಗಿವೆ. ವೆರಿ ನ್ಯಾಚುರಲ್ ಅಂಡ್ ದೇ ಆರ್ ನಾಟ್ ಮಿಕ್ಸ್ಡ್ ಆರ್ ಯೂಸೇಜ್ ಆಫ್ ಎನಿ ಕೆಮಿಕಲ್ಸ್ ಅಂಡ್ ಆಲ್, ಅಂಡ್ ಸೊ ವೆರಿ ಹೆಲ್ದಿ ಫಾರ್ ಸ್ಮಾಲ್ ಚಿಲ್ಡ್ರನ್ ಆಲ್ಸೋ ಟು ಯೂಸ್ ದಿಸ್ ಎಟ್ ಹೋಮ್ ಅಂಡ್ ಅದರ್ ಪ್ಲೇಸಸ್. ಮತ್ತೋರ್ವ ಗ್ರಾಹಕ ಸುರೇಶ್, ನೈಸರ್ಗಿಕವಾಗಿ ತಯಾರಿಸಲಾಗಿರುವ ಈ ಗೊಂಬೆಗಳು ವಿದೇಶಗಳಿಗೂ ರಫ್ತಾಗುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು. So we have purchased a lot and the things are natural. We like it very much. ಗೊಂಬೆ ಮಾರಾಟಗಾರ ರಾಮಕೃಷ್ಣ, ಕೇಂದ್ರ ಸರ್ಕಾರದಿಂದ ಉತ್ತಮ ಬೆಂಬಲ ದೊರೆತಿದ್ದು ಸದ್ಯ ಬೊಂಬೆಗಳ ಮಾರಾಟದಲ್ಲಿ ಗಣನೀಯ ಸುಧಾರಣೆಯಾಗಿದೆ ಎಂದರು. ನಮ್ಮ ಭಾರತೀಯ ಕುಶಲ ಕಾರ್ಮಿಕರು ಏಳಿಗೆ ಆಗಲಿ ಎನ್ನುವ ಅಭಿಪ್ರಾಯ ಮೋದಿ ಸಾಹೇಬ್ರಲ್ಲಿ ಐತೆ. ನಾವು ಭಾರಿ ಒಪ್ಕೋತೀವಿ ಅವ್ರನ್ನ. ಅವರು ಬಡವ್ರ ಬಗ್ಗೆ
ಬಗ್ಗೆ ಕಾಳಜಿ ವಹಿಸ್ತಾರಲ್ಲ, ದಟ್ ಇಸ್ ವೆರಿ ಗ್ರೇಟ್. ಈಗ ಮರದ ಐಟಮ್ ಸಖತ್ ಬೇಡಿಕೆ ಐತೆ. ಇನ್ನೋರ್ವ ವ್ಯಾಪಾರಿ ಶಿವಪ್ರಸಾದ್, ಕೇಂದ್ರ ಸರ್ಕಾರವು ಗೊಂಬೆ ತಯಾರಿಕೆಗೆ ಹೆಚ್ಚಿನ ಒತ್ತು ನೀಡಿರುವುದು ಆಶಾದಾಯಕ ಬೆಳವಣಿಗೆ ಎಂದು ಅಭಿಪ್ರಾಯಪಟ್ಟರು. ಸ್ವಲ್ಪ ಕಿವಿ ಜೋಡಿಸಿ ಕೇಳಿಸ್ಕೊಂಡು ಒಂದು ಸ್ವಲ್ಪ ಜನಗಳು ಪ್ರೋತ್ಸಾಹ ಕೊಟ್ಟರೆ ಚನ್ನಪಟ್ಟಣದಲ್ಲಿ ಎಷ್ಟೋ ಜನ ಕಾರ್ಮಿಕರಾಗಿರ್ಬೋದು, ಅಂಗಡಿಯವರಾಗಿರ್ಬೋದು, ಪ್ರತಿಯೊಬ್ಬರೂ ಜೀವನ ನಡೆಸ್ತಾರೆ. ಯಾಕೆಂದರೆ ಈಗ ಪ್ಲಾಸ್ಟಿಕ್ ಐಟಮಲ್ಲಿ ಚೈನಾ ಐಟಮ್ ಎಲ್ಲ ಬಂದು ಎಲ್ಲ ಅಡಚಣೆ ಆಗಿತ್ತು. ಈಗ ಒಂದು ಸ್ವಲ್ಪ ಅದು ಬ್ಯಾನ್ ಆಗಿರೋದು ಸ್ವಲ್ಪ ಚನ್ನಪಟ್ಟಣದವ್ರಿಗೆ ಒಂದು ಸ್ವಲ್ಪ ಗುಡ್ ನ್ಯೂಸ್ ಅನಿಸುತ್ತೆ. ತಂತ್ರಜ್ಞಾನದ ಬಳಕೆ ಮೂಲಕ ಪ್ರಾಯೋಗಿಕವಾಗಿ ಕಲಿತರೆ ಸ್ಮರಣಶಕ್ತಿ ಹೆಚ್ಚಾಗುವುದಲ್ಲದೆ ಕಲಿಕೆಯು ಅರ್ಥಪೂರ್ಣವಾಗುತ್ತದೆ. ಈ ನಿಟ್ಟಿನಲ್ಲಿ ನೀತಿ ಆಯೋಗ ಅಟಲ್ ಇನ್ನೋವೇಷನ್ ಮಿಷನ್ ಸಹಯೋಗದೊಂದಿಗೆ ಶಿವಮೊಗ್ಗ ನಗರದ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಅತ್ಯಾಧುನಿಕ ಅಟಲ್ ಟಿಂಕರಿಂಗ್ ಲ್ಯಾಬ್ ಆರಂಭಿಸಿದ್ದು, ಇದು ವಿದ್ಯಾರ್ಥಿಗಳಲ್ಲಿ ನವ ಕೌಶಲ್ಯ ವೃದ್ಧಿಸಿಕೊಂಡು ಕಲಿಕೆಯಲ್ಲಿ ಹೊಸತನ ರೂಢಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಪ್ರಯೋಗಾಲಯದಲ್ಲಿ ರೋಬೋಟಿಕ್ಸ್, ರಿಮೋಟ್ ಸ್ಕ್ಯಾನಿಂಗ್, ಡ್ರೋನ್ ಸೇರಿದಂತೆ ಮುಂತಾದ ಉಪಕರಣಗಳು ಇದ್ದು, ಶಾಲೆಯ ಮಕ್ಕಳು ಉತ್ಸಾಹದಿಂದ ಅಧ್ಯಯನದಲ್ಲಿ ತೊಡಗಿದ್ದಾರೆ. After this 3D printer, we get this beautiful. ವಿದ್ಯಾರ್ಥಿನಿ ಕೋಮಲ, ತಾವೇ ಮಾದರಿಗಳನ್ನು ಬಳಸಿ ವಿವರಣಾತ್ಮಕವಾಗಿ ತಿಳಿದುಕೊಳ್ಳುವುದು ಸುಲಭ. ಅಟಲ್ ಟಿಂಕರಿಂಗ್ ಲ್ಯಾಬ್ ಮೂಲಕ 3D ತಂತ್ರಜ್ಞಾನದ ಮೂಲಕ ಅಧ್ಯಯನ ಮಾಡಲು ಸಾಧ್ಯವಾಗಿದೆ ಎಂದರು. We were not knowing about the electrical components because we were just studying about it and learning what a teacher was teaching. But now we are working practically and doing models and experiments that will be useful for our country in the future. If the models are good, it can be implemented in the society also. So the government of India has provided this opportunity. ಪ್ರಾಂಶುಪಾಲರಾದ ನವೀನ ಎನ್ಪಿಎಸ್, ತಂತ್ರಜ್ಞಾನದ ವಿಷಯಗಳ ಕುರಿತು ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿಯಿಂದ ಕಲಿಯುತ್ತಿದ್ದಾರೆ. ಇದು ಅವರ ಭವಿಷ್ಯಕ್ಕೂ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. So the students of our school are enjoying well by doing the experiments by hand and applying this STEM technology that involves the 4 different branches: science, technology, engineering and mathematics, so that in the future they can incorporate this STEM methodology and make ready the innovators for the future. ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಅಶ್ವತ್ಥನಾರಾಯಣ ಶೆಟ್ಟಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗಲಿ ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ 12 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನ ಲ್ಯಾಬ್ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮ ಆ ಲ್ಯಾಬ್ನಲ್ಲಿ ನಮ್ಮ ಮಕ್ಕಳು ನೋಡುವ ಖುಷಿ ಆಯಿತು. ಆ ವಯಸ್ಸಿಗೆ ಎಂತಿಂಥ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಅನ್ನೋದು ವಿಶೇಷ. ಮತ್ತು ಆಟೋಮೆಟಿಕ್ ರೈಲ್ವೆ ಗೇಟ್ ಓಪನ್ ಆಗೋಗಿದೆ, ಅದು ಕೂಡ ಈ ಸಣ್ಣದಾಗಿದ್ದರೂ ಕೂಡ ಮಕ್ಕಳು ಮಾಡಿದ್ದಾರೆ. ಅದು ಮೊನ್ನೆ ರಾಘವೇಂದ್ರ ಅವರು ನಮ್ಮ 5ನೇ ತಾರೀಕು MP ರಾಘವೇಂದ್ರ ಅವರನ್ನು ಲ್ಯಾಬನ್ನು ಉದ್ಘಾಟನೆ ಮಾಡೋದು. ಒಳಗಡೆ ನೋಡಿದಾಗ ಆಶ್ಚರ್ಯ ಅನ್ನಿಸ್ತದೆ, ನಮ್ಮ ಮಕ್ಕಳಲ್ಲಿ ಎಷ್ಟು ಸ್ಕಿಲ್ ಇದೆ ಅಂತ. ಯಾಕೆ ಈ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಜಾಗತಿಕ ಕ್ರೀಡಾಕೂಟಗಳಿಂದ ಹೊರಗುಳಿಯುವ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕ್ರೀಡಾ ಒಕ್ಕೂಟಗಳು ಸರ್ಕಾರದೊಂದಿಗೆ ಸಮಾಲೋಚಿಸಬೇಕು ಎಂದು ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿದ್ದಾರೆ. ಏಷ್ಯನ್ ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಿದ್ಧತೆ ನಡೆಸಲು 2022ರ ಕಾಮನ್ವೆಲ್ತ್ ಕ್ರೀಡಾಕೂಟದಿಂದ ಹೊರಗುಳಿಯುವ ನಿರ್ಧಾರವನ್ನು ಹಾಕಿ ಇಂಡಿಯಾ ತೆಗೆದುಕೊಂಡಿರುವುದಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ನಿರ್ಧಾರ ಹಾಕಿ ಇಂಡಿಯಾಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಈ ಕುರಿತು ಸರ್ಕಾರದೊಂದಿಗೆ ಸಮಾಲೋಚಿಸಬೇಕಾದ ಅಗತ್ಯವಿದೆ ಎಂದರು. ಭಾರತದ ಹಾಕಿ ತಂಡದಲ್ಲಿ ಕೇವಲ 18 ಆಟಗಾರರು ಮಾತ್ರವಿಲ್ಲ. ಕ್ರಿಕೆಟ್ ಆಟಗಾರರು IPL ಮತ್ತು ವಿಶ್ವಕಪ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದಾದರೆ ಹಾಕಿ ಆಟಗಾರರು ಏಷ್ಯನ್ ಮತ್ತು ಕಾಮನ್ವೆಲ್ತ್ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬಾರದೇಕೆ ಎಂದು ಪ್ರಶ್ನಿಸಿರುವ ಅವರು, ಹಾಕಿ ಇಂಡಿಯಾ ತಂಡವನ್ನು ಸರ್ಕಾರ ಮತ್ತು ಸಂಬಂಧಿತ ವಿಭಾಗದೊಂದಿಗೆ ಸಂಯೋಜಿಸುವ ಅಗತ್ಯವಿದೆ ಎಂದಿದ್ದಾರೆ. एक अवसर होता है दुनिया भर के ग्लोबल इवेंट्स में पार्टिसिपेट करने का, और मेरा मानना है कि उनको एंगेज करना चाहिए स्पोर्ट्स डिपार्टमेंट के साथ, मंत्रालय के साथ, और निर्णय सरकार को करना है भारत की टीम कहां पे रिप्रेजेंट करे. ये केवल फेडरेशन तक के सीमित नहीं है, ये भारत को. ಕನ್ನಡ ಚಿತ್ರರಂಗದ ಹಿರಿಯ ನಟ ಸತ್ಯಜಿತ್ ಬೆಂಗಳೂರಿನಲ್ಲಿ ಇಂದು ನಿಧನರಾದರು. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಪೋಷಕ ನಟ ಸೇರಿದಂತೆ ಹಲವಾರು ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿದ್ದರು.
ಅವರ ನಿಧನಕ್ಕೆ ಚಿತ್ರೋದ್ಯಮ ಸೇರಿದಂತೆ ಹಲವು ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಿಮ್ಹಾನ್ಸ್ 25ನೇ ಘಟಿಕೋತ್ಸವ, ಯುವ ವೈದ್ಯರಲ್ಲಿ ಬದ್ಧತೆ, ಸಮರ್ಪಣಾ ಮನೋಭಾವ ಅಗತ್ಯ, ಸಚಿವ ಮನ್ಸುಖ್ ಮಾಂಡವೀಯ. ಆರೋಗ್ಯ ಕರ್ನಾಟಕ ಗುರಿ ಸಾಧನೆ ಸಂಕಲ್ಪ, ಕೊರೋನಾ ಲಸಿಕೆ ವಿತರಣೆ ವ್ಯವಸ್ಥೆ ಸಮರ್ಪಕ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ದೇಶದಲ್ಲಿ ಅಗತ್ಯ ಕಲ್ಲಿದ್ದಲು ಸಂಗ್ರಹ ಲಭ್ಯ, ವಿದ್ಯುತ್ ಪೂರೈಕೆ ವ್ಯತ್ಯಯವಾಗದಂತೆ ನಿಗಾ, ಸಚಿವ ಪ್ರಹ್ಲಾದ್ ಜೋಶಿ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ, ಅರಮನೆ ವಿದ್ಯುತ್ ದೀಪಾಲಂಕಾರ ಆಕರ್ಷಣೀಯ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.